ಪಾಂಡವಪುರ ತಾಲೂಕಿನ ಚಿನಕುರಳಿ ಬಿಜಿಎಸ್ ಶಾಲಾ ಆವರಣದಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಜಗದ್ಗುರು ಯುಗ ಯೋಗಿ ಪದ್ಮಭೂಷಣ ಭೈರವೈಕ್ಯ ಶ್ರೀ 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 ಡಾಕ್ಟರ್ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಗಳವರ 82ನೇ ಜಯಂತ್ಯೋತ್ಸವ ಹಾಗೂ 13ನೇ ಪುಣ್ಯ ಸಂಸ್ಮರಣೋತ್ಸವದ ಪ್ರಯುಕ್ತ ದಿನಾಂಕ 16/1/2026 ಶುಕ್ರವಾರ ಬೆಳಗ್ಗೆ ಪೂಜ್ಯ ಜಗದ್ಗುರುಗಳ ಪುತ್ಥಳಿಗೆ ಹೋಮ ಹವನ ಹಾಗೂ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಸಂಜೆ 6:30ಕ್ಕೆ ನಡೆಯುವ ವೇದಿಕೆ ಸಭೆ ಕಾರ್ಯಕ್ರಮ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಪೂಜಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಸಿ ಶಿವಕುಮಾರ್, ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಸಿಎ ಲೋಕೇಶ್, ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರಾದ ಸಿಆರ್ ರಮೇಶ್, ಮೈಕ್ ಮಾದೇವ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಧನಲಕ್ಷ್ಮಿ ವಸಂತಕುಮಾರ್, ರಾಜು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಮುಖಂಡರು, ಯಜಮಾನರು, ಪ್ರಾಂಶುಪಾಲರಾದ ಚಿದಂಬರ್ ಸೇರಿದಂತೆ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು, ಪತ್ರಿಕಾ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. नमो भगवते श्रीदेवताभ्यो नमो गं गणपतये नमो नमः. श्री महागणपति प्रदान होमेन हेक्षे ओम नमो भगवते विद्यागणपते नमो नमः. सुमुखश्चैकदन्तश्चाकपलो गजकर्णकः लम्बोदरश्च विकटो विघ्नाशो गणाधिपः धूम्रकेतर्गणादक्षोपालचन्द्रो गजाननः द्वादशेतानि स्फुटे शृणुयादपि पूजारम्भे वावे च प्रवेशे निर्गमे तथा सङ्ग्रामे सङ्कटे चैव विघ्नस्तस्य न जायते. गं गणपते नमो नमः. महागणपति प्रदान होमेन हेक्षे ओम गणानां त्वा गणपतिगं भवामहे कविं कवीनामुपक्ष्मस्तमं ज्येष्ठराजं ब्रह्मणस्पतः नमन्नादिवस्येतसादनग्रस्वाहा. गं गणपते दं नमः. ओम गणानां त्वा गणपतिगं भवामहे कविं कवीनामुपक्ष्मस्तमं ज्येष्ठराजं ब्रह्मणस्पतः नमन्नादिवस्येतसादनग्रस्वाहा. महागणपते दं
ಭಕ್ತ್ಯಾನುಸಾರವಾಗಿ ಭಗವಂತನ ಮುಂದೆ ಭಕ್ತಿ ಪುರಸ್ಸರವಾಗಿ ಹೋಮ ಹವನಗಳನ್ನು ಮಾಡಿದ್ದೇವೆ. ಮಾಡಿದಂಥ ಎಲ್ಲ ಸರ್ವ ಸೇವೆಯನ್ನು ಜಗದಪ್ಪಿತನಾದಂಥ ಕಾಲಭೈರವೇಶ್ವರ ಸ್ವಾಮಿ, ಕ್ಷೇತ್ರಾದಿ ದೇವತೆಗಳು, ಹಾಗೆ ಗುರುದೇವರುಗಳು ಕೂಡ ಮಹಾಗಣಪತಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ವಿಶೇಷವಾಗಿ ಯಜ್ಞಪುರುಷ ಯಜ್ಞದೇವರು ಕೂಡ ಜ್ಞಾನವನ್ನು ಕೊಡುವಂಥವನಾಗಿದ್ದಾನೆ. ಹಾಗಾಗಿ ಮಾಡಿದಂಥ ಸರ್ವ ಸೇವೆಗಳನ್ನು ಎಲ್ಲವನ್ನು ಕೂಡ ಆಯಾ ದೇವತೆಗಳು ಸ್ವೀಕಾರ ಮಾಡಿಕೊಂಡು ಕುಟುಂಬಕ್ಕೆ ಬೇಕಾದ, ಕುಟುಂಬ ಅಂದರೆ ಈ ಸಂಸ್ಥೆಯನ್ನು ಒಂದು ಕುಟುಂಬ, ಹಾಗಾಗಿ ಈ ಕುಟುಂಬಕ್ಕೆ ಬೇಕಾದಂತಹ ಸದ್ವಿದ್ಯೆಯನ್ನು, ಸದ್ಬುದ್ಧಿಯನ್ನು, ಸಜ್ಞಾನವನ್ನು, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು, ಕೀರ್ತಿಯನ್ನು, ಆಯುಷನ್ನು, ಆರೋಗ್ಯವನ್ನು, ವೃತ್ತಿಯನ್ನು ಕೊಟ್ಟು ಕಾಪಾಡಬೇಕು ಎಂಬ ಸಂಕಲ್ಪದಂತೆ ಪ್ರತಿ ವರ್ಷವೂ ಕೂಡ ಯಜ್ಞಯಾಗವನ್ನು ಮಾಡಿದ್ದೇವೆ. ಆ ಮಾಡಿದಂಥ ಹವಿಸ್ಸಿನ ಫಲ ಆ ಮಕ್ಕಳ ಮೇಲೆ ಸದಾಕಾಲ ಇದ್ದುಕೊಂಡು ಒಳ್ಳೆಯ ಉತ್ತಮವಾದಂಥ ಜೀವನವನ್ನು ರೂಪಿಸಲಿಕ್ಕೆ ಆ ಸ್ವಾಮಿಯ ಭಗವಂತ ಮಹಾಗಣಪತಿ ಅನುಗ್ರಹಿಸಿ ಕಾಪಾಡಬೇಕು ಎಂಬುದಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ. ಹೇಳಿ ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ಆರೋಗ್ಯಂ ಐಶ್ವರ್ಯಂ ದೇಹಿ ಮೇ ಸದ್ಗುರವೇ ನಮಃ. ದೇಹಿ ಮೇ ಶ್ರೀ ಕಾಲಭೈರವೇಶ್ವರ ಸ್ವಾಮಿನೇ ನಮಃ. ದೇಹಿ ಮೇ ಶ್ರೀ ಅವ್ಯವಾಹನ ಯಜ್ಞಪುರುಷಾಯ ನಮಃ. ಮನಸ್ಸಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕೂಡ ನಿಂತಲೇ 3 ಪ್ರದಕ್ಷಿಣೆ ಮಾಡಿ. ಯಾನಿಕಾನಿ ಶುಭಾಪಾನಿ ಜನ್ಮಾತ್ಮದಾನಿ ಚಾತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ. ಪಾಪೋಹಂ ಕರ್ಮ ಹಂ ಪಾಪಾತ್ಮ ಸಂಭವಾಪಾಯ ಮಾಂ ನರಕಾದೂರ ಶರಣಾದವತ್ಸಲ. ಅನ್ಯತಾಂ ಶರಣಂ ನಾಸ್ತಿ ತ್ವಂ ಶೃಣ್ಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಕರಾಮಿ. ಕರಚರಣಕೃತಂ ಹೆಸರಾಂತ ಒಂದು ಒಕ್ಕಲಿಗರ ಸಂಸ್ಥಾನದ ಮಠ ಇದೆ. ನಮ್ಮ ಪ್ರತಿ ವರ್ಷ ಏನು ಶಾಲೆಗಳಿದೆ ಆ ಒಂದು ಮಠದ ವ್ಯಾಪ್ತಿ ಒಳಗಡೆ ಎಲ್ಲ ಕಡೆಯಲ್ಲೂ ಗುರುವಂದನೆ ಸೇರಿದಂತೆ ಅವರ ಹುಟ್ಟುಹಬ್ಬದ ಆಚರಣೆ ಸೇರಿದಂತೆ ಎಲ್ಲವನ್ನು ಸಮರ್ಪಕವಾಗಿ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಅದೇ ರೀತಿ ಪ್ರತಿ ವರ್ಷನೂ ಈ ಚಿನಕುರಳಿಯ BGS ಶಾಲೆಯಲ್ಲಿ, ನಂತರ ಪಾಂಡವಪುರ ಶಾಲೆಯಲ್ಲಿ, ಹೇಮಗಿರಿ ಶಾಲೆಯಲ್ಲಿ, ಹಾಗೆ ಆಂದಗೋಳ ಶಾಲೆಯಲ್ಲಿ, ಹೀಗೆ ಕರ್ನಾಟಕದ ಯಾವ ಮೂಲೆಗಳಲ್ಲಿ ನಮ್ಮ ಉತ್ತರ ಕರ್ನಾಟಕ ಮೊದಲುಗೊಂಡು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಮ್ಮ ಏನಿವತ್ತು ಚಿಂಚನಗಿರಿ BGS ಸಂಸ್ಥೆಗಳಿದೆ ಅಲ್ಲೆಲ್ಲರೂ ಎಲ್ಲ ವಿದ್ಯಾರ್ಥಿಗಳು, ಆ ಗ್ರಾಮದ ಮುಖಂಡರು, ಮತ್ತೆ ಭಕ್ತಾದಿಗಳು, ಪೋಷಕರು, ವಿದ್ಯಾರ್ಥಿಗಳ ತಂದೆ ತಾಯಿಗಳು ಸೇರಿದಂತೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳ ಆಶೀರ್ವಾದವನ್ನ, ಹಾಗೆ ಕಾಲಭೈರವೇಶ್ವರನ ಆಶೀರ್ವಾದವನ್ನ ಪಡೆಯೋದಕ್ಕೆ ನಮ್ಮ ಸಂಸ್ಥೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾನು ಈ ಸಂಸ್ಥೆಯ ಕಾರ್ಯದರ್ಶಿಗಳಿಗೆ ಮೊದಲು ನಾನು ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ನಾವು ಈ ಹೋಮ ಹವನಗಳನ್ನ ವಿಶೇಷವಾಗಿ ಮಾಡೋದೇ ಕಷ್ಟ. ಅಂತಂದ್ರೆ ಪ್ರತಿ ವರ್ಷ ಈ ಒಂದು ಹೋಮ ಹವನಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತ, ಆ ಭಾಗದ ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆದ್ರಿಂದ ನಾನು ಆ ಸಂಸ್ಥೆಗೆ ಮತ್ತೆ ಆ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೇರಿದಂತೆ ಪರಮ ಪೂಜ್ಯ ಗುರುಗಳಿಗೂ ಸೇರಿದಂತೆ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬೈಕ್ ಬಂದಿದ್ದು ಸ್ನೇಹಿತರ ಬಂದಿರೋ ಬೆಂಗಳೂರಲ್ಲಿ ಲೊಕೇಶನ್